Dear friends, welcome to my YouTube channel, The Classic Corner. ನಾವು ಒಂದು ತಿಂಗಳ ಹಿಂದೆ ಈ ನಮ್ಮ ಗ್ರಾಮರ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಸಾಕಷ್ಟು ಗ್ರಾಮ್ಯಾಟಿಕಲ್ ಪಾಯಿಂಟ್ಸ್ಗಳನ್ನು ಅಥವಾ ಗ್ರಾಮರ್ ಟಾಪಿಕ್ಸ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಅದರ ಜೊತೆಗೆ ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸಿಕ್ಸ್ ವರ್ಕ್ಸನ್ನು ಹೇಳ್ತಾ ಇದ್ದೀವಿ. 15 ನಿಮಿಷ, 10 ನಿಮಿಷ, 4 ನಿಮಿಷ, 5 ನಿಮಿಷ ಅವುಗಳನ್ನು ನೋಡ್ಬೋದು ನೀವು. ಓನ್ಲಿ ಲಿಟ್ರೇಚರ್ ಸ್ಟೂಡೆಂಟ್ ಅಷ್ಟೇ ನೋಡ್ಬೇಕಂತೇನಿಲ್ಲ. ನೀವು ನಿಮ್ಮ ಇಂಗ್ಲಿಷು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಹಲವಾರು ವಿಷಯಗಳನ್ನ ನೀವು ಕಲಿತೀರಿ ಆ ವಿಡಿಯೋ ನೋಡುವುದ್ರ ಮುಖಾಂತರ. ಸೊ ಐ ಅಡ್ವೈಸ್ ಯು ಟು ವಾಚ್ ದೋಸ್ ವಿಡಿಯೋಸ್ ಆಲ್ಸೋ. ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದ ಹಾಗೆ 3 ಹಂತಗಳಲ್ಲಿ ನಡೀತದ. ಒಂದನೇ ಹಂತ ವೊಕ್ಯಾಬ್ಯುಲರಿ ಪಾರ್ಟ್, ಎರಡನೆಯದ್ದು ಗ್ರಾಮರ್, ಮೂರನೆಯದ್ದು ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾರ್ಟ್ ಅನ್ನ ಸೈಮಲ್ಟೇನಿಯಸ್ ಆಗಿ ಹೇಳ್ಕೋತ ಹೋಗ್ತೀವಿ. ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದು 20 ನಿಮಿಷ, 10 ನಿಮಿಷ, 15 ನಿಮಿಷ ಯಾವ ವೊಕ್ಯಾಬ್ಯುಲರಿ ಟಾಪಿಕ್ ಅನ್ನ ತಗೊಂಡಿರ್ತೀವಲ್ಲ ಆ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡ್ತೀವಿ ಅಥವಾ ಆ ಟಾಪಿಕ್ ಅನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ ರೀತಿಯಾಗಿ ಈ ನಮ್ಮ ಕೋರ್ಸು ನಡೀತದ. ಈ ವೊಕ್ಯಾಬ್ಯುಲರಿ ಪಾರ್ಟ್ ಲಾಸ್ಟ್ ಕ್ಲಾಸ್ ಇರುವವರೆಗೂ ಇರ್ತದೆ. ಇದು ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನಾವು ಈ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ಹೇಳ್ತೀವಿ. ಯಾಕೆಂತಂದ್ರೆ ವೊಕ್ಯಾಬ್ಯುಲರಿಯಲ್ಲಿ ಬಹಳಷ್ಟು ಕ್ವಶನ್ಸ್ ಬರ್ತಾವ. 100 ಕ್ವಶನ್ಸ್ ಇದ್ವು ಅಂದ್ರ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ 50 ಕ್ವಶನ್ಸ್, 50 ಕ್ವಶನ್ಸ್ ವೊಕ್ಯಾಬ್ಯುಲರಿ ಮೇಲೇನೆ ಇರ್ತಾವ. ಅದಕ್ಕಾಗಿ ವೊಕ್ಯಾಬ್ಯುಲರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ವೊಕ್ಯಾಬ್ಯುಲರಿಯನ್ನು ನಿಮ್ಮಲ್ಲಿ ಡೆವಲಪ್ಮೆಂಟ್ ಮಾಡೋದು ನಮ್ಮ ಉದ್ದೇಶ. ಇದು ಒಂದು ಪದ್ಧತಿ. ಡೈಲಿ ಒಂದೊಂದು ಟಾಪಿಕ್ ತಗೊಂಡು ಅಥವಾ ಈಗ ವರ್ಕ್ ಚಾಪ್ಟರ್ ಅನ್ನ ತಗೊಂಡಿದ್ದೀವಿ ನಾವು ವೊಕ್ಯಾಬ್ಯುಲರಿ ರಿಲೇಟೆಡ್. ಇದು ಆದ ತಕ್ಷಣ ಮತ್ತೊಂದು ಇವುಗಳನ್ನ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನು ಕೊಟ್ಟಾದ ನಂತರ ಮತ್ತೊಂದು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಟಾಪಿಕ್ ಅನ್ನ ತಗೊಳ್ತೀನಿ. ಅವೆಲ್ಲ ಟಾಪಿಕ್ ಮುಗಿಸಿದ ಮೇಲೆ ಈ ಗ್ರಾಮರ್ ಕೋರ್ಸ್ ಮುಗುತ್ತೆ. ಅವೆಲ್ಲ ಟಾಪಿಕ್ ಇನ್ನು ಕಂಟಿನ್ಯೂಸ್ ಆಗಿರ್ತಾವ. ಏನು ಲಾಸ್ಟ್ ಗ್ರಾಮರ್ ಕೋರ್ಸ್ ಮುಗಿಯುವವರೆಗೂ, ನಮ್ಮ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮುಗಿಯುವವರೆಗೂ ಈ ವೊಕ್ಯಾಬ್ಯುಲರಿ ಪಾರ್ಟ್ ಇರುತ್ತೆ. ಮತ್ತು ಈ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ಬಹಳ ವಿನೂತನವಾಗಿ ನಾವು ನಿಮ್ಮಲ್ಲಿ ಇನ್ಕ್ರೀಸ್ ಮಾಡ್ಬೇಕಂತೇಳಿ ಒಂದು ಇನ್ನೊಂದು ವೇ ಮೂಲಕ ಸದ್ಯದಲ್ಲೇ ಅದನ್ನ ಏನು ಪ್ರಯತ್ನ ಮಾಡ್ತೀವಿ ನಿಮ್ಮಲ್ಲಿ ಬೆಳೆಸಾಕ. ಅದನ್ನು ವಾಚ್ ಮಾಡ್ರಿ ಆ ವಿಡಿಯೋಗಳನ್ನ. ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಜಾಸ್ತಿ ಆಗತ್ತ. ಈಗ ನಾವು ವರ್ಬ್ 3 ಫಾರ್ಮ್ಗಳಲ್ಲಿ ಇರುತ್ತಂತ ಹೇಳಿದೆ. ವರ್ಬ್ 1, ವರ್ಬ್ 2, ವರ್ಬ್ 3. ಈ 3 ಫಾರ್ಮ್ಸ್ ಬೇಕೇ ಬೇಕು. ಇಲ್ಲದೇ ಇದ್ರ ಇಂಗ್ಲಿಷ್ ಅನ್ನ ಕಲಿಯಕ್ ಆಗುದಿಲ್ಲ, ಗ್ರಾಮರ್ ಕಲಿಯಕ್ ಆಗುದಿಲ್ಲ, ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಆಗುದಿಲ್ಲ. ಓಕೆ, ಅದಕ್ಕಾಗಿ ನಾವು ಡೈಲಿ ಸ್ವಲ್ಪ 5, 10, 7, 8 ವರ್ಬ್ಸ್ ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದನ್ನ V1 ಅಂತೀವಿ, V2, V3. ಈಗ ನೋಡ್ರಿ, ಶ್ರಿಂಕ್, ಶ್ರ್ಯಾಂಕ್, ಶ್ರಂಕ್. ನಿಮ್ಗೆ ಕಾಮನ್ ಆಗಿ ಈ V1 ಫಾರ್ಮ್ ಇರದೇ ಇಲ್ಲ. ಇದಕ್ಕೆ ರೂಟ್ ವರ್ಬ್ ಅಂತೀವಿ, ಬೇಸಿಕ್ ವರ್ಬ್ ಅಂತೀವಿ, ಮೇನ್ ವರ್ಬ್ ಅಂತೀವಿ, MV ಮೇನ್ ವರ್ಬ್ ಅಂತೀವಿ, ಪ್ರೆಸೆಂಟ್ ಫಾರ್ಮ್ ಅಂತೀವಿ. ಯೂಶುವಲಿ ಇದು ಅಷ್ಟೇ ಗೊತ್ತಿರ್ತದೆ ನಿಮ್ಗೆ. ಇವು ಎರಡು ಗೊತ್ತಿರೋದನ್ನೇ ಇಲ್ಲ. ಹೀಗಾಗಿ ಇಂಗ್ಲಿಷ್ ಅನ್ನ ಮಾತಾಡೋದು ಕಷ್ಟ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇವು ಗೊತ್ತಿರ್ಬೇಕು ಅಥವಾ ಇದು ಗೊತ್ತಿರ್ಬೋದು, ಇದು ಗೊತ್ತಿರೋದಿಲ್ಲ, ಇದು ಗೊತ್ತಿರ್ಬೋದು, ಇದು ಗೊತ್ತಿರೋದಿಲ್ಲ, ಅಥವಾ ಇದು ಒಂದೇ ಗೊತ್ತಿರ್ತದೆ, ಎರಡು ಗೊತ್ತಿರೋದಿಲ್ಲ. ಹಾಗಾಗಿ ಕಷ್ಟ ಆಗುತ್ತೆ ಇಂಗ್ಲಿಷ್ ನಲ್ಲಿ ಮಾತಾಡೋದು. 3 ಫಾರ್ಮ್ಸ್ಗಳು ಬೇಕೇ ಬೇಕು, ಅವುಗಳನ್ನ ಕಲಿಯಲೇಬೇಕು. ಇಲ್ಲದೇ ಇದ್ರೆ ಇಂಗ್ಲಿಷ್ ಅನ್ನು ಮಾತಾಡಕ್ಕೂ ಆಗುದಿಲ್ಲ, ಗ್ರಾಮರ್ ಅನ್ನ ಸ್ವಚ್ಛವಾಗಿ ಕಲಿಯಕ್ಕೂ ಆಗುದಿಲ್ಲ. ಓಕೆ, ಸ್ವಿಂಕ್ ಅಂದ್ರ ಮುದುಡಿಯಾಗು, ಸ್ವಿಂಕ್, ಶ್ರ್ಯಾಂಕ್, ಶ್ರಂಕ್, ಶಟ್, 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 ಶಟ್ ದ ಡೋರ್, ಮುಚ್ಚು. 3 ಫಾರ್ಮ್ ಸೇಮ್ ಇದೆ ನೋಡ್ರಿ. ಅದು ಸಿಂಗ್, ಸ್ಯಾಂಗ್, ಸಂಗ್. ನೋಡ್ರಿ, ಕಾಮನ್ ವರ್ಡ್ಸ್ ಇವೆಲ್ಲ. ಸಿಂಗ್, ಸ್ಯಾಂಗ್, ಸಂಗ್ ಹಾಡು. ಸಿಂಕ್, ಸ್ಯಾಂಕ್, ಸಂಕ್. ಸಿಂಕ್, ಸ್ಯಾಂಕ್, ಸಂಕ್ ಅಂದ್ರೆ ಮುಳುಗುವುದು.
ಸಿಟ್ ಸ್ಯಾಟ್ ಸ್ಯಾಟ್ ನೋಡ್ರಿ, ಸಿಟ್ ಸ್ಯಾಟ್ ಸ್ಯಾಟ್ ಕಾಮನ್ ವರ್ಡ್ ಇದು. ಇದು ಒಂದೇ ಗೊತ್ತಿರುತ್ತದೆ ನಿಮಗೆ, ಬಹಳ ಅಂದ್ರೆ ಇದು ಗೊತ್ತಿರುತ್ತ. ಅಥವಾ ಇದು ಗೊತ್ತಿರೋದನ್ನೇ ಇಲ್ಲ. ಥರ್ಡ್ ಫಾರ್ಮ್ ಸ್ಯಾಟ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರೋದನ್ನೇ ಇಲ್ಲ. ನಿಮಗೆ ಇವೆರಡ ಫಾರ್ಮು ಗೊತ್ತಿರ್ತಾವ. ಥರ್ಡ್ ಫಾರ್ಮು ಒಮ್ಮೊಮ್ಮೆ ಅದನ್ನು ಕೂಡ ಸಿಟ್ ಅಂತ ಹೇಳ್ಬಿಡ್ತಿರ್ತಾರ ಒಬ್ಬೊಬ್ರು. ಅದು ಸಿಟ್ ಅಲ್ಲ, ಅದು ಸ್ಯಾಟ್. ಸಿಟ್ ಸ್ಯಾಟ್ ಸ್ಯಾಟ್. ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್. ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್. ಡಬಲ್ ಇ ಬರುದಿಲ್ಲ ಇಲ್ಲಿ, ಒಂದೇ ಇ ಬರ್ತದ. ಸ್ಲೆಪ್ಟ್ ಸ್ಲೆಪ್ಟ್. V2 V3 ಆದಾಗ ಒಂದೇ ವಿ ಯೂಸ್ ಮಾಡ್ಬೇಕು. ಓಕೆ, ಇವುಗಳನ್ನ ಹೀಗೆ ಹೇಳಿದ್ರೆ ಮಾತ್ರ ನೆನಪಿನಲ್ಲಿ ಉಳಿಯಾಕ ಸಾಧ್ಯ ಇಲ್ಲ ಅವು. ನೀವು ರಿಪಿಟೇಷನ್ ಮಾಡ್ತಿರ್ಬೇಕು ಮನೆಯಲ್ಲಿ. ಓಕೆ, 3 ಫಾರ್ಮ್ ಅನ್ನ 3 ಸಲ 4 ಸಲ 5 ಸಲ ನಿಮ್ಗೆ ಕಂಫರ್ಟೇಬಲ್ ಆಗುವವರೆಗೂ ಸಹಿತ ನೀವು ರಿಪಿಟೇಷನ್ ಮಾಡ್ಬೇಕು. ಇಲ್ಲಿ ನಾನು 3 ಸಲ ರಿಪಿಟೇಷನ್ ಮಾಡುವಂತ ರೂಢಿಯನ್ನ ಈ ಗ್ರಾಮರ್ ಕೋರ್ಸ್ ನಲ್ಲಿ ಇಟ್ಕೊಂಡಿನಿ. ನೋಡ್ರಿ, ಸ್ಟ್ರಿಂಕ್ ಸ್ಟ್ರ್ಯಾಂಕ್ ಸ್ಟ್ರಂಕ್. ಸ್ಟ್ರಿಂಕ್ ಸ್ಟ್ರ್ಯಾಂಕ್ ಸ್ಟ್ರಂಕ್. ಸ್ಟ್ರಿಂಕ್ ಸ್ಟ್ರ್ಯಾಂಕ್ ಸ್ಟ್ರಂಕ್. ಶಟ್ ಶಟ್ ಶಟ್. ಶಟ್ ಶಟ್ ಶಟ್. ಶಟ್ ಶಟ್ ಶಟ್. ಸಿಂಗ್ ಸ್ಯಾಂಗ್ ಸಂಗ್. ಸಿಂಗ್ ಸ್ಯಾಂಗ್ ಸಂಗ್. ಸಿಂಗ್ ಸ್ಯಾಂಗ್ ಸಂಗ್. ಸಿಂಗ್ ಸ್ಯಾಂಗ್ ಸಂಗ್. ಸಿಂಕ್ ಸ್ಯಾಂಗ್ ಸಂಕ್. ಸಿಂಕ್ ಸ್ಯಾಂಕ್ ಸಂಕ್. ಸಿಟ್ ಸ್ಯಾಟ್ ಸ್ಯಾಟ್. ಸಿಟ್ ಸ್ಯಾಟ್ ಸ್ಯಾಟ್. ಸಿಟ್ ಸ್ಯಾಟ್ ಸ್ಯಾಟ್. ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್. ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್. ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್. ಈ ತರ ರಿಪಿಟೇಷನ್ ಮಾಡ್ತಿರ್ಬೇಕು, ಅಂದ್ರ ಮೈಂಡ್ ನಲ್ಲಿ ಉಳಿತಾವವು. ಅವಾಗ ನಿಮಗೆ ಇಂಗ್ಲಿಷ್ ಈಸಿ ಆಗ್ತಾ ಹೋಗುತ್ತ. ಬಹಳಷ್ಟು ಸೆಂಟೆನ್ಸ್ ಗಳನ್ನು ನೋಡಿದಾಗ ಯಾವ ಯಾವ ಟೈಪ್ ಸೆಂಟೆನ್ಸ್ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಯಾವ ಟೆನ್ಸ್ ಇದು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಗ್ರಾಮರ್ ಈಸಿಯಾಗಿ ಅರ್ಥ ಆಗ್ತಾ ಹೋಗ್ತದೆ. ನಿಮ್ ಮಾತಾಡುವಾಗಲೂ ಸಹಿತ ಈಸಿ ಆಗತ್ತೆ. ಅದಕ್ಕಾಗಿ ಬೇಸಿಕ್ ಆಗಿ 3 ಫಾರ್ಮ್ಗಳು ಬೇಕು. ಅಟ್ಲೀಸ್ಟ್ 200-300 ವರ್ಬ್ಸ್ ಗಳ 3 ಫಾರ್ಮು ತಿಳಿದುಕೊಳ್ಳುವುದು ಅವಶ್ಯಕ. ಓಕೆ, ಈಗ ನೆಕ್ಸ್ಟ್ ಗ್ರಾಮರ್ ಟಾಪಿಕ್. ನಾವು ಗ್ರಾಮರ್ದಲ್ಲಿ ಟೆನ್ಸ್ ಅನ್ನ ಶುರು ಮಾಡಿದೀವಿ. ಟೆನ್ಸ್ ಅನ್ನೋದು ಒಂದು ಅದ್ಭುತ ಚಾಪ್ಟರ್. ಈಗ ನಾವು ಪ್ರೆಸೆಂಟ್ ಟೆನ್ಸ್ ದಿಂದ ಶುರು ಮಾಡಿದ್ವಿ. ಪ್ರೆಸೆಂಟ್ ಟೆನ್ಸ್ ದಲ್ಲಿ 4 ಇದಾವ. ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ 4 ಟೆನ್ಸಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಮೇನ್ ಆಗಿ ಪ್ರೆಸೆಂಟ್ ಇದರ ಅಂಡರ್ದಲ್ಲಿ 4. ಹಾಗೆ ಪಾಸ್ಟ್ ಅದರ ಅಂಡರ್ದಲ್ಲಿ 4. ಹಾಗೆ ಫ್ಯೂಚರ್ ಇದರ ಅಂಡರ್ದಲ್ಲಿ 4. ನಾವು ಈಗ ಪ್ರೆಸೆಂಟ್ ಟೆನ್ಸ್ ಇದನ್ನು ಬೇರೆನೆ, ಇದನ್ನು ಸ್ಟಡಿ ಮಾಡ್ಬೇಕು ನಾವು. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ನಮ್ಗೆ ಅನುಕೂಲ ಆಗುವಂಗ ಇಟ್ಕೊಳ್ಬೇಕಾದ್ರೆ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನೋದು. ಇವಕ್ಕ ಸ್ಪಷ್ಟವಾಗಿ ನೇಮ್ ಹೇಳಲೇಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಲೇಬೇಕು, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಬಾರ್ದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನು ನಾನು ಮೊದಲ 8 ವಿಡಿಯೋಗಳನ್ನ ಮಾಡಿದ್ದೀನಿ. ಇಂಟ್ರೊಡಕ್ಷನ್, ನಮ್ಮ ಈ ಕೋರ್ಸ್ಗಳಿಗೆ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಾನು. 8 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಅವುಗಳನ್ನ ದಯವಿಟ್ಟು ನೋಡಿ. ಈ ಪ್ರೆಸೆಂಟ್ ಟೆನ್ಸ್ ದಿಂದ ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ ಗ್ರಾಮರ್ ಕ್ಲಾಸು, ಅದನ್ನ ನೋಡಕ ಸ್ಟಾರ್ಟ್ ಮಾಡ್ಬೇಕು. ಇಲ್ಲದೆ ಇದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುದಿಲ್ಲ ಟೆನ್ಸ್ ಚಾಪ್ಟರ್. ಓಕೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಸ್ವಲ್ಪ ಸ್ವಲ್ಪ ನೋಡೋದ್ರಿಂದ ನಿಮ್ಮಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾವ. ಮತ್ತೆ ಏನು ಅಂತಂದ್ರೆ, ವಿಶೇಷವಾಗಿ ನಾನು ಇದನ್ನ ಕನ್ನಡದ ಮೂಲಕ ಹೇಳ್ತಾ ಇದ್ದೀನಿ. ಕನ್ನಡದ ಮೂಲಕ ಕಲಿಯುವುದು, ಕನ್ನಡದ ಮೂಲಕ ಮಾತನಾಡುವುದು, ಇನ್ನೊಂದು ಭಾಷೆಯನ್ನು ಮಾತನಾಡುವುದು, ಕಲಿಯುವುದು, ಅದು ಒಂದು ತರ ಚಾಲೆಂಜಿಂಗ್ ಟಾಸ್ಕ್. ಹೀಗಾಗಿ ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ನೀವು ಡೈಲಿ ವಿಡಿಯೋಗಳನ್ನ ನೋಡ್ತಿರ್ಬೇಕು. ಮೇಲಿಂದ ಮೇಲೆ ನೋಡಿದ್ರು ಅಡ್ಡಿ ಇಲ್ಲ. ಓಕೆ, ಲೈಕ್ ದಿಸ್. ಈಗ ನಾವು ಪ್ರೆಸೆಂಟ್ ಟೆನ್ಸ್ ದಲ್ಲಿ ಲಾಸ್ಟ್ ಟೆನ್ಸ್ ಗೆ ಬಂದಿವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಒಂದು ಬೇರೆ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬೇರೆ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬೇರೆ ಇದೆ. ಇಲ್ಲಿ ನೋಡ್ರಿ, ಪರ್ಫೆಕ್ಟ್ ಇದೆ, ಕಂಟಿನ್ಯೂಸ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಕನ್ನಡದಲ್ಲಿ ಏನಂತೀವಿ ಅಂದ್ರ ಮುಂದುವರಿದ ವರ್ತಮಾನ ಕಾಲ. ಓಕೆ, ಪೂರ್ಣಗೊಂಡ, ಮುಂದುವರಿದ ಪೂರ್ಣ ವರ್ತಮಾನ ಕಾಲ ಅಂತೀವಿ. ಮುಂದುವರಿದ ಪೂರ್ಣ ವರ್ತಮಾನ ಕಾಲ. ಈಗ ಮುಂದುವರಿದ ಅಂದ್ರ ಕಂಟಿನ್ಯೂಸ್, ಪೂರ್ಣ ಅಂದ್ರ ಪರ್ಫೆಕ್ಟ್. ಅಂದ್ರ ಅದಕ್ಕೆ ಕನ್ನಡದಲ್ಲಿ ಈ ತರ ಹೇಳ್ತೀವಿ ನಾವು. ಓಕೆ, ಮುಂದುವರಿದ ಪೂರ್ಣ ವರ್ತಮಾನ ಕಾಲ. ಓನ್ಲಿ ಇಂಗ್ಲಿಷ್ ನಲ್ಲಿ ನೆನಪಿಟ್ರು ಸಾಕು, ಅದು ಟೆನ್ಸ್ ಯಾವ ಅರ್ಥ ಕೊಡ್ತಿರ್ತತ,
ಮತ್ತು ನಾವು ಯಾವ ಸಂದರ್ಭದಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಈ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದ ಟು ಬಿ ಫಾರ್ಮ್ ಯಾವ್ಯಾವು? ಈ ಆಮ್, ಈಸ್, ಆರ್. ಯಾವ್ದಾದ್ರು ಮೊದಲು ಹೇಳ್ಬೋದು, ರೂಢಿಯಾಗಿ ಆಮ್, ಈಸ್, ಆರ್ ಅಂತೀವಿ. ಆರ್, ಈಸ್, ಆಮ್ ಅಂದ್ರೂ ಓಕೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಓಕೆ, ಈಗ ನೋಡ್ರಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಸೇಮ್ ಅದಾವ ಹೆಲ್ಪಿಂಗ್ ವರ್ಬ್ಸ್. ಇಲ್ಲಿ ಇವಕ್ಕ ಟು ಬಿ ಫಾರ್ಮ್ಸ್ ಅಂತೀವಿ, ಆಮ್, ಈಸ್, ಆರ್. ಇವುಗಳ ಮುಂದೆ ವರ್ಬ್ ಇರುವುದಿಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಸಹಿತ ಆಮ್, ಈಸ್, ಆರ್ ಇರ್ತಾವ, ಅವುಗಳ ಮುಂದೆ ವರ್ಬ್ ಇರ್ತದೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಅಷ್ಟೇ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ನು ಕೂಡ ಹ್ಯಾವ್ ಮತ್ತು ಹ್ಯಾಸ್ ಮತ್ತು ಬೀನ್ ಬರ್ದಿರಲ್ರಿ ಅಂತಂದ್ರ, ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲ, ಅದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಕ್ರಿಯೆ ಅಂತ ತೋರ್ಸಕ್ ಬಂದಂತ ಪದ ಅದು. ಓಕೆ, ಬೀನ್ ಅನ್ನೋದು ಲೈಕ್ ದಿಸ್. ಅದಕ್ಕ ನೀವು ಸೂಕ್ಷ್ಮವಾಗಿ ಗಮನಿಸ್ರಿ, ಹ್ಯಾವ್, ಹ್ಯಾಸ್ ಅಂತ ಅಷ್ಟೇ ನೆನಪಿಡ್ಬೇಕು. ಇದಕ್ಕೆ ನಾ ಬೀನ್ ಅಂತ ಎದಕ್ ಬರ್ದಿನಿ ಅಂತಂದ್ರ, ಅಥವಾ ನೀವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ನೆನಪಿಡ್ರಿ, ಬಟ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಅಂತ ಅಷ್ಟೇ ಗೊತ್ತಿರ್ಬೇಕು ನಿಮಗೆ. ಯಾಕೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ನೆನಪಿಡ್ರಿ ಅಂತ ಹೇಳ್ತಾ ಇದೀನಿ ಅಂತಂದ್ರೆ, ನೀವು ಹ್ಯಾವ್, ಹ್ಯಾಸ್ ಅಂದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕೂಡ ಹ್ಯಾವ್, ಹ್ಯಾಸ್ ಇದೆ ಹೆಲ್ಪಿಂಗ್ ವರ್ಬ್ಸ್. ಅದಕ್ಕೆ ಇದಕ್ಕೆ ಕನ್ಫ್ಯೂಷನ್ ಆಗಬಾರ್ದಂತ, ವ್ಯತ್ಯಾಸ ಗೊತ್ತಾಗ್ಲಿ ಅಂತ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್ ಅಂತ ಹೇಳ್ಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ಹೇಳ್ಬೇಕು. ಆದ್ರ ಬೀನ್ ಅಲ್ಲ ಅಂತ ನಿಮಗ್ ಗೊತ್ತಿರ್ಬೇಕು. ಓಕೆ, ಎರಡಕ್ಕೂ ವ್ಯತ್ಯಾಸ ಗೊತ್ತಿರ್ಲಿ ಅಂತ ಹೇಳುವುದು. ಇದ್ರ ಹೆಲ್ಪಿಂಗ್ ಸೂತ್ರ ನೋಡ್ರಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬೀನ್, ವಿ1, ING, ಆಬ್ಜೆಕ್ಟ್. ಇಲ್ಲಿಯೂ ಕೂಡ ವರ್ಬ್ ಒನ್ನಿಗೆ ING ಬರ್ತದ. ಮತ್ತ ING ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಕೂಡ ವರ್ಬಿಗೆ ING ಯೂಸ್ ಆಗುತ್ತೆ. ಅಂದ್ರ ಒಂದು ಕ್ರಿಯೆ ನಡೀತಾ ಇರ್ತದಲ್ಲ, ತೋರ್ಸುದಕ್ ಬಂದಿರ್ತದ ING. ಇದು ಬೀನು ಸಹಿತ ತೋರ್ಸುದಕ್ ಬಂದಿರ್ತದೆ. ಬೀನ್ ಪ್ಲಸ್ ING ಎರಡು ಕ್ರಿಯೆ ಮುಂದುವರಿಯುತ್ತಿರುವುದನ್ನು ತೋರಿಸುತ್ತದೆ. ಓಕೆ, ಅಂದ್ರೆ ಎರಡು ING ಮತ್ತು ಬೀನ್ ಪದ, ಎರಡು ಪ್ರತ್ಯಯಗಳು. ಈಗ ನೋಡ್ರಿ, ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜಾನ್ವರಿ. ಈಗ ನೋಡ್ರಿ, ಇದರಲ್ಲಿ ಎರಡು ಪದಗಳನ್ನ ಕಂಟಿನ್ಯೂಸ್ ಆಗಿ ಬಳಸ್ತಾರ. ಸಿನ್ಸ್, ಫಾರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ನಿನ್ನೆ ನೋಡಿದೀವಿ, ಅಲ್ಲಿನೂ ಕೂಡ ಸಿನ್ಸ್, ಫಾರ್ ಬಳಸ್ತೀವಿ. ಅಲ್ಲಿನೂ ಕೂಡ ಇದು ಇಂಥ ಸಂದರ್ಭವನ್ನು ಹೇಳ್ತೀವಿ. ಬಟ್ ಇಲ್ಲಿ ನಿಮ್ಗೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ ಅದು. ಅಂತ ಸಂದರ್ಭವನ್ನು ಹೇಳಾಕ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ, ಇದೇ ಟೆನ್ಸ್ ಅನ್ನ ಯೂಸ್ ಮಾಡೋದು ಒಳ್ಳೆಯದು. ಸಿನ್ಸ್, ಫಾರ್ ಈ ಎರಡು ಪ್ರಿಪೋಸಿಷನ್ಸ್ ಆಫನ್ ಆಗಿ ಯೂಸ್ ಆಗ್ತಾವೆ ಈ ಟೆನ್ಸ್ ದಲ್ಲಿ. ಓಕೆ, ಈಗ ನೋಡ್ರಿ, ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ಇದನ್ನ ಯಾವಾಗ ಮಾತಾಡ್ತೀವಂದ್ರ, ಅಥವಾ ಕನ್ನಡದ ವಾಕ್ಯಗಳು ಹೇಗಿರ್ತಾವಂದ್ರ, ಈ ಟೆನ್ಸಿನ ಕನ್ನಡದ ವಾಕ್ಯಗಳು ಒಂದು ಕ್ರಿಯೆ ಹಿಂದೆ ಪ್ರಾರಂಭವಾಗಿದೆ, ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಭೂತಕಾಲದ ಒಂದು ಕ್ರಿಯೆ ಇನ್ನೂ ಮುಂದುವರಿಯುತ್ತಲಿದೆ ಎಂಬುದನ್ನು ತಿಳಿಸಾಕ ಇದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಕ್ರಿಯೆ ಆಕ್ಷನ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಇಟ್ ಈಸ್ ಸ್ಟಿಲ್ ಕಂಟಿನ್ಯೂವಿಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿನೂ ಇದನ್ನು ಹೇಳಿದ್ದೆ, ಅದನ್ನು ಕೂಡ ಒಂದು ಅದರ ಯೂಸ್ನು ಹೌದದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಏನಂತಂದ್ರೆ, ಒಂದು ಕ್ರಿಯೆ ಹಿಂದೆ ಪ್ರಾರಂಭವಾಗಿದೆ, ಈಗನು ಕಂಟಿನ್ಯೂಸ್ ಇದೆ ಅನ್ನೋದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಅದಕ್ಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಐ ಹ್ಯಾವ್ ಲಿವ್ಡ್ ಇನ್ ದಿಸ್ ಹೌಸ್ ಫಾರ್ 10 years. ಅಲ್ಲಿಯೂ ಫಾರು ಸಿನ್ಸ್ ಬರ್ತದ. ಇಂಥ ಸಂದರ್ಭವನ್ನು ಹೇಳಾಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಆದ್ರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಮತ್ತೆ ಬೇರೆ ಬೇರೆ ಸಂದರ್ಭಗಳನ್ನ ನಾವು ಸೂಚಿಸಕ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಇದನ್ನ ಹಾಗಿಲ್ಲ, ಇದು ಒಂದೇ ಸಂದರ್ಭವನ್ನು ಹೇಳುವಾಗ ಈ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾವ ಸಂದರ್ಭ? ಒಂದು ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿ, ಅಥವಾ ಬಹಳ ಸಮಯದ ಹಿಂದೆ ಪ್ರಾರಂಭವಾಗಿ, ಅಥವಾ ಸ್ವಲ್ಪ ಸಮಯದ ಹಿಂದೆ ಪ್ರಾರಂಭವಾಗಿ, ಅದು ಭೂತಕಾಲದಲ್ಲಿ, ಪಾಸ್ಟ್ ಟೆನ್ಸ್, ಪಾಸ್ಟ್ ಆಕ್ಷನ್.
ಕ್ರಿಯೆ ಭೂತಕಾಲದಲ್ಲಿ ಪ್ರಾರಂಭವಾಗಿದೆ, ಅದು ಇನ್ನೂ ಕಂಟಿನ್ಯೂ ಆಗಿದೆ. ಓಕೆ, ಇದು ಭೂತಕಾಲ. ಇಲ್ಲಿ ಸ್ಟಾರ್ಟ್ ಆಗಿದೆ, ಕಂಟಿನ್ಯೂ ಆಗ್ತಾನೆ ಇದೆ, ಕ್ರಿಯೆ ಸ್ಟಾಪ್ ಆಗಿಲ್ಲ. ಓಕೆ, ಲೈಕ್ ದಿಸ್. ಅಂತಹ ಸಂದರ್ಭವನ್ನು ಹೇಳುವಾಗ ನಾವು ಇದನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾನು 2 ತಾಸುಗಳಿಂದ ಓದುತ್ತಿದ್ದೇನೆ ಅಂತೀವಿ. ನಾನು 2 ತಾಸುಗಳಿಂದ ಓದುತ್ತಿದ್ದೇನೆ. ನಾನು ಓದುವ ಕ್ರಿಯೆ ಯಾವಾಗ ಚಲುವಾಗಿದೆ? 2 ತಾಸಿನ ಹಿಂದೆ ಚಲುವಾಗಿದೆ, ಭೂತಕಾಲದಲ್ಲಿ ಚಲುವಾಗಿದೆ. ಈ ನನ್ನ ಕನ್ನಡ ಸೆಂಟೆನ್ಸ್ ಮೇಲೆ ಅಬ್ಸರ್ವ್ ಮಾಡ್ರಿ. ನಾನು 2 ತಾಸುಗಳಿಂದ ಓದುತ್ತಿದ್ದೇನೆ, ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ. ಓಕೆ, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕನ್ನಡದ ಪ್ರತ್ಯಯಗಳು ಸೇಮ್ ಇರ್ತಾವ. ಓಕೆ, ಎರಡಕ್ಕೂ ಡಿಫ್ರೆನ್ಸ್ ಏನಂತಂದ್ರ ಅಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ಹೇಳುವಾಗ ಮಾತ್ರ ಬಳಸ್ತಿರ್ತೀವಿ ನಾವು. ಓಕೆ, ಈಗ ನಾನು ನಿನ್ನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ಮಾತಾಡ್ತೀವಿ ನೋಡ್ರಿ. ನಾವು ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ, ಈಗ ಮಾತ್ರ ಕಲಿತಿರ್ತೀವಿ. ಇಲ್ಲಿ ಹಿಂದೆ ಕ್ರಿಯೆ ಪ್ರಾರಂಭವಾಗಿಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಕ್ರಿಯೆ ಹಿಂದೆ ಪ್ರಾರಂಭವಾಗಿಲ್ಲ. ನಾವು ಈಗ ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಇದು ಹಾಗಲ್ಲ, ಪ್ರತ್ಯಯ ಸೇಮ್ ಇರ್ತದ ನೋಡ್ರಿ. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ಟೆನ್ಸ್, ಇದೇ ಕನ್ನಡ ವಾಕ್ಯವನ್ನ ಈ ಟೆನ್ಸ್ ನಲ್ಲಿ ಹೇಳ್ತೀನಿ ನೋಡ್ರಿ. ನಾವು 2 ತಾಸುಗಳಿಂದ ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಕ್ರಿಯೆ ಇಲ್ಲೇ ಹಿಂದೆ ಚಲುವಾಗೈತೆ, ಇಲ್ಲಿ ಚಲುವಾಗಿಲ್ಲ, ಈಗ ನಡೆಯುವುದನ್ನು ಮಾತ್ರ ಹೇಳ್ತಾ ಇದ್ದೀನಿ. ನಾನು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇನೆ ಅಥವಾ ನಾವು ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಯುತ್ತಿದ್ದೇವೆ, ಈಗ ಅಷ್ಟೇ ಸ್ಟಾರ್ಟ್ ಆಗಿದೆ, ಹಿಂದೆ ಚಲೋ ಆಗಿದೆ ಅಂತ ಹೇಳಿಲ್ಲ ಈ ಸೆಂಟೆನ್ಸ್ ನಲ್ಲಿ. ಈ ಕಡೆ ಸೆಂಟೆನ್ಸ್ ನೋಡ್ರಿ, ನಾವು 2 ತಾಸುಗಳಿಂದ ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಕ್ರಿಯೆ 2 ತಾಸುಗಳಿಂದ ಹಿಂದೆ, ತಾಸಿನ ಹಿಂದೆ ಪ್ರಾರಂಭವಾಗಿದೆ, ಈಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅಂತ ಸಂದರ್ಭವನ್ನು ಹೇಳಕ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಓಕೆ, ವಿ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ನೋಡ್ರಿ, ಈ ಸಿನ್ಸ್ ಮತ್ತು ಫಾರ್ ಯಾವ್ಯಾವಾಗ ಯೂಸ್ ಮಾಡ್ಬೇಕ್ರಿ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಹೇಳ್ತೀನಿ. ಪ್ರಿಪೋಸಿಷನ್ ಬಂದಾಗ ಇನ್ ಡೀಟೇಲ್ ಆಗಿ ಅಲ್ಲೇ ಚರ್ಚೆ ಮಾಡೋಣ. ಈಗ ಸಿನ್ಸ್ ಅನ್ನ ಸಿನ್ಸ್ 10 AM, ಸಿನ್ಸ್ ಜನವರಿ, ಸಿನ್ಸ್ 2024, 26 ತಗೋಬಾರ್ದು ನೀವು. ತಗೊಂಡ್ರು ಅಡ್ಡಿಲ್ಲ, ಅಲ್ಲಿ ಹಿಂದಿಂದಿರ್ಬೇಕದು. ಓಕೆ, ಅಂಡ್ ಸಿನ್ಸ್ 2010, ಲೈಕ್ ದಿಸ್. ಸಿನ್ಸ್ ಗಳನ್ನ ಇಸ್ವಿ ಹೇಳುವಾಗ, ಈ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳುಗಳನ್ನು ಹೇಳುವಾಗ, ಟೈಮ್ ಅನ್ನ ಹೇಳುವಾಗ ಬಳಸಬೇಕು. ಮತ್ತು ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ವಾರಗಳನ್ನು ಹೇಳುವಾಗನು ಬಳಸಬೇಕು. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಷ್ಟೇ, ಆ ಪದ ಮಂಡೇ ಅನ್ನೋದಷ್ಟೇ. ಓಕೆ, ಅದನ್ನ ಹೇಳುವಾಗ ಸಿನ್ಸ್ ಅನ್ನ ಬಳಸಬೇಕು. ಅಂಡ್ ನೋಡ್ರಿ, ತಿಂಗಳುಗಳ ಹೆಸರುಗಳನ್ನು ಹೇಳುವಾಗ ಬಳಸಬೇಕು ಸಿನ್ಸ್ ಅನ್ನ. ಇಸ್ವಿಗಳನ್ನ ಹೇಳುವಾಗ ಬಳಸಬೇಕು. ಟೈಮ್ ಅನ್ನ ಹೇಳುವಾಗ ಬಳಸಬೇಕು ಸಿನ್ಸ್ 2 AM, ಲೈಕ್ ದಿಸ್. ಮತ್ತ ಸಿನ್ಸ್ ಟುಡೇ, ಸಿನ್ಸ್ ಎಸ್ಟರ್ಡೇ, ಸಿನ್ಸ್ ಮಾರ್ನಿಂಗ್, ಈವ್ನಿಂಗ್ ಅವಾಗೂ ಸಹಿತ ಸಿನ್ಸ್ ಪದವನ್ನ ಯೂಸ್ ಮಾಡ್ಬೇಕು. ಈ ಟುಡೇ, ಟುಮಾರೋ, ಎಸ್ಟರ್ಡೇ ಇದ್ದಾಗೂ ಸಿನ್ಸ್ ಯೂಸ್ ಮಾಡ್ತೀವಿ. ಅಂಡ್ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಇದ್ದಾಗೂ ಸಿನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರ, ಈಗ ಸೆಕೆಂಡ್ ದಿಂದ ತೋರಿ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಗೆ. ಫಾರ್ 10 seconds, ಫಾರ್ 10 minutes, ಫಾರ್ 10 hours, ಫಾರ್ 10 days, ಫಾರ್ 10 months, ಫಾರ್ 10 years, ಫಾರ್ 10 decades. ಈ ತರ ಹೇಳುವಾಗ ನಾವು ಫಾರ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ 1 month, ಫಾರ್ 3 months, ಫಾರ್ 4 weeks. ಓಕೆ, ಫಾರ್ ಎ ಲಾಂಗ್ ಟೈಮ್ ಅಂತ ಬರ್ತದಲ್ಲ, ಅದ್ರ ಹಿಂದೂ ಸಹಿತ ಫಾರ್ ಅನ್ನ ಯೂಸ್ ಮಾಡ್ತೀವಿ ನಾವು, ಸಿನ್ಸ್ ಅನ್ನ ಯೂಸ್ ಮಾಡೋದಲ್ಲ. ಓಕೆ, ನೆನಪಿನಲ್ಲಿಡ್ರಿ. ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ನೋಡ್ರಿ, ನಾವು ಇಂಗ್ಲಿಷ್ ಕಲಿಕೆಯನ್ನ ಯಾವಾಗ ಪ್ರಾರಂಭ ಮಾಡೀವಿ? ಜನವರಿಯಲ್ಲಿ ಪ್ರಾರಂಭ ಮಾಡೀವಿ. ಓಕೆ, ಹಿಂದಿನ ಜನವರಿ. ಓಕೆ, ಜನವರಿಯಿಂದ ನಾವು ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ. ಕಲಿಕೆ ಯಾವಾಗ ಪ್ರಾರಂಭವಾಗಿದೆ? ಇಂಗ್ಲಿಷ್ ಅನ್ನು ಕಲಿಯುವ ಕ್ರಿಯೆ ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ, ಈಗ ಕಂಟಿನ್ಯೂ ಆಗ್ತಾನೆ ಇದೆ, ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇಲ್ಲ ನಾವಿದೆ. ನಮ್ಮ ಕನ್ನಡ ಸೆಂಟೆನ್ಸ್ ಅನ್ನ ನೋಡ್ರಿ. ನಾವು ಜನವರಿಯಿಂದ ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇವೆ. ನೀವು ಕಲಿಯುತ್ತಲಿದ್ದೇವೆ ಅಂದ್ರೂ ಓಕೆ, ಕಲಿಯುತ್ತಲಿದ್ದೇವೆ. ಬಹಳಷ್ಟು ಟೀಚರ್ಸ್, ಮೆಂಟರ್ಸ್ ಇದನ್ನ ಈ ತರ ಹೇಳ್ತಿರ್ತಾರೆ,
ಕಲಿಯುತ್ತಲೇ ಇದ್ದೇವೆ, ದ್ಯಾಟ್ ಈಸ್ ಆಲ್ಸೋ ಕರೆಕ್ಟ್. ಕಲಿಯುತ್ತಲೇ ಇದ್ದೇವೆ ಅನ್ನೋದು ನಿಮಗೆ ಇನ್ನಿಷ್ಟು ಅರ್ಥ ಆದಂಗ ಆಗ್ತದ. ಕೂಡ್ಸಿನೂ ಹೇಳ್ಬೋದು, ಕಲಿಯುತ್ತಲಿದ್ದೇವೆ ಅಂತಾನು ಹೇಳ್ಬೋದು, ಕಲಿಯುತ್ತಿದ್ದೇವೆ ಅಂತಾನು ಹೇಳ್ಬೋದು. ಕಲಿಯುತ್ತಿದ್ದೇವೆ ಅಂತ ಯಾವಾಗ ಹೇಳ್ಬೇಕು ನೀವು? ಕ್ರಿಯೆ ಹಿಂದೆ ಪ್ರಾರಂಭವಾಗಿರ್ಬೇಕು. ಇಲ್ಲದೆ ಇದ್ರ ಕಲಿಯುತ್ತಿದ್ದೇವೆ ಅನ್ನೋದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಬಳಸ್ತೀವಿ ಅದನ್ನ. ಓಕೆ, ನೋಡ್ರಿ, ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು. ನಾವು ಇಂಗ್ಲಿಷ್ ಗ್ರಾಮರ್ ಅನ್ನ 2010ರಿಂದ ಕಲಿಯುತ್ತಿದ್ದೇವೆ, ಇದು ಬೇರೆ ಇದು ಬೇರೆ. ಓಕೆ, ಅಲ್ಲಿ ಇಲ್ಲಿ ಕ್ರಿಯೆ ಹಿಂದೆ ಚಲುವಾಗಿರ್ತದ, ಪಾಸ್ಟ್ ಟೆನ್ಸ್ ದಲ್ಲಿ, ಪಾಸ್ಟ್ ದಲ್ಲಿ, ಭೂತಕಾಲದಲ್ಲಿ ಇನ್ನೂ ಮುಂದುವರಿತಿರ್ತದ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹಾಗಲ್ಲ, ಕ್ರಿಯೆ ಕಂಟಿನ್ಯೂ ಆಗ್ತಿರ್ತತಿ. ನಾವು ಮಾತನಾಡುವ ಸಮಯದಲ್ಲಿ ಮಾತ್ರ ಅದು ನಡೀತಿರ್ತದೆ ಅಂತ ಸಂದರ್ಭ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಸಹಿತ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಅದನ್ನ ವಿಡಿಯೋ ನೋಡಿದ್ರೆ ನಿಮ್ಗೆ ಪೂರ್ಣ ಅರ್ಥ ಆಗುತ್ತೆ. ಇದಕ್ಕೆ ಯೂಸೇಜ್ ಇಲ್ಲ, ಈ ಒಂದು ಸಂದರ್ಭದಲ್ಲಿ ಮಾತ್ರ ಬಳಸ್ತೀವಿ. ಬಹಳ ಈಸಿಯಾಗಿ ನೆನಪಿಟ್ಕೊಳ್ಬಹುದು ನೀವು. ಯಾವಾಗ ಬಳಸ್ತೀವಿ? ಒಂದು ಕ್ರಿಯೆಯನ್ನ ಹಿಂದೆ ಚಲೋ ಮಾಡಿರ್ತೀವಿ. ನಿನ್ನೆನೂ ಆಗಿರ್ಬಹುದು, ಬಹಳ ಸಮಯದ ಹಿಂದೆ ಅಂತ ಅರ್ಥ ಅಲ್ಲ, ಹಿಂದೆ ನಿನ್ನೆನೂ ಆಗಿರ್ಬಹುದು. ವಿ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಯೆಸ್ಟರ್ಡೇ ಅಂತ ಹೇಳ್ಬಹುದು. ವಿ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಮಾರ್ನಿಂಗ್ ಅಂತಾನು ಹೇಳ್ಬಹುದು. ಒಂದು ಕ್ರಿಯೆ ಹಿಂದೆ ಚಲುವಾಗಿರ್ತದ, ಇನ್ನೂ ಕಂಟಿನ್ಯೂ ಆಗ್ತಾನೆ ಇರ್ತದ. ಓಕೆ, ಯೂಶುವಲಿ ಬಹಳ ಸಮಯದ ಹಿಂದೆ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಿ ಇನ್ನು ಮುಂದುವರಿಯುತ್ತಿರಲಿದೆ ಅನ್ನುವುದನ್ನು ಕೂಡ ನಾವು ಬಳಸ್ತೀವಿ. ಆ ಸಮಯದಲ್ಲಿ ಅನ್ನು ಹೇಳುವಾಗನು ಕೂಡ ನಾವು ಅದನ್ನ ಈ ಸೆಂಟೆನ್ಸ್ ಅನ್ನ ಅಥವಾ ಈ ಟೆನ್ಸ್ ಅನ್ನ ಬಳಸ್ತೀವಿ. ವಿ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ಈಗ ನೋಡ್ರಿ, ಈ ವಿ ಹ್ಯಾವ್ ಓನ್ಲಿ ಹ್ಯಾವ್ ಅಷ್ಟೇ ಹೆಲ್ಪಿಂಗ್ ವರ್ಬ್ ಅಂತ ಹೇಳಾಕ ಇಲ್ಲಿ ಒಂದು ಕ್ಲೂ ಸಿಗುತ್ತದೆ ನೋಡ್ರಿ. ಹೆಲ್ಪಿಂಗ್ ವರ್ಬ್, ಈಗ ನಾಟ್ ಅನ್ನ ಎಲ್ಲಿ ಬಳಸ್ತೀವಿ ನಾವು? ನೆಗೆಟಿವ್ ಫಾರ್ಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಮುಂದೆನೆ ಯೂಸ್ ಮಾಡ್ತೀವಿ. ಇಲ್ಲಿ ಬೀನ್ ಮುಂದೆ ಯೂಸ್ ಮಾಡಿಲ್ಲ, ನಾ ನಾಟ್ ಎಲ್ಲಿ ಯೂಸ್ ಮಾಡೀನಿ? ವಿ ಹ್ಯಾವ್ ನಾಟ್ ಅಂದ್ರ ಅರ್ಥ ನಾವು ಯಾವುದೇ ಟೆನ್ಸ್ ಇರ್ಲಿ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಈಗ ಇದ್ರ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡಿವಿ ಅಂದ್ರೆ ಇದು ಒಂದೇ ಹೆಲ್ಪಿಂಗ್ ವರ್ಬ್ ಬಂದಂಗ ಆಯ್ತು, ಬೀನ್ ಅಲ್ಲ ಅಂದಂಗ ಆಯ್ತು ಅಂತ ಅರ್ಥ. ತಿಳ್ಕೊಬೇಕು ನೀವು. ಹ್ಯಾವ್ ಅಷ್ಟೇ ಹೆಲ್ಪಿಂಗ್ ವರ್ಬ್, ಬೀನ್ ಅಲ್ಲ. ಬೀನ್ ಯಾಕಲ್ಲ ಅಂದ್ರ ಕ್ರಿಯೆ ಬಹಳ ಸಮಯದ ಹಿಂದೆ ಅಥವಾ ಹಿಂದೆ ಭೂತಕಾಲದಲ್ಲಿ ಪ್ರಾರಂಭವಾಗಿ ಇನ್ನೂ ನಡೆಯುತ್ತಲಿದೆ ಅಂತ ಹೇಳುವುದನ್ನ ಸೂಚಿಸಕ ಈ ಬೀನ್ ಲರ್ನಿಂಗ್ ಅಂತ ಬಂದಿರ್ತದ. ಬೀನ್ ಇಂಗ್. ವಿ ಹ್ಯಾವ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ನೀವು ಕಲಿಯುತ್ತಿದ್ದೇವೆ ಅಂತೀವಿ, ಕಲಿಯುತ್ತಿಲ್ಲನು ಅಂತೀವಿ. ನಾವು ಜನವರಿಯಿಂದ ಇಂಗ್ಲಿಷ್ ಅನ್ನು ಕಲಿಯುತ್ತಲಿಲ್ಲ, ಅಲ್ಲಿಂದ ಆ ಕ್ರಿಯೆ ನಡೆಸ್ತಾ ಇಲ್ಲ, ನಾವು ಹಿಂದಿನಿಂದ ಆ ಕ್ರಿಯೆಯನ್ನು ಮಾಡ್ತಾ ಇಲ್ಲ. ನೆಗೆಟಿವ್ನು ಹೇಳ್ತಿರ್ಬೋದು ನೀವು. ಹಾಗೆ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಏನ್ ತರ್ಬೇಕು? ಮೊದಲ ಹೆಲ್ಪಿಂಗ್ ವರ್ಬ್. ನೋಡ್ರಿ, ಹೆಲ್ಪಿಂಗ್ ವರ್ಬ್ ಅಷ್ಟೇ ತಂದಿವಿ, ಇದು ಒಂದೇ ಹೆಲ್ಪಿಂಗ್ ವರ್ಬ್ ಅಂದಂಗಾಯ್ತು. ಈಗ ಬೀನ್ ಅಲ್ಲ. ಓಕೆ, ಬೀನ್ ಕ್ರಿಯೆಯನ್ನ ಮುಂದುವರಿಯುತ್ತಲಿದೆ ಅನ್ನೋದನ್ನ ತೋರ್ಸೋಳಕ ಬಂದಿರ್ತದ, ಅದು ಸೂಚಿಸಕ ಬಂದಿರ್ತದ. ಹ್ಯಾವ್ ವಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ? ನಾವು 2000 ಅಥವಾ ಜನವರಿಯಿಂದ ಇಂಗ್ಲಿಷ್ ಅನ್ನು ಕಲಿಯುತ್ತಲಿದ್ದೇವೆಯೇ? ಹ್ಯಾವಂಟ್. ನೋಡ್ರಿ, ಹ್ಯಾವ್ ಪ್ಲಸ್ ನಾಟ್, ಹ್ಯಾವಂಟ್. ಹ್ಯಾವ್ ಜೊತೆಗೆ ನೀವು ಇದನ್ನ ಯೂಸ್ ಮಾಡ್ಬೇಕು, ಹ್ಯಾವಂಟ್. ಓಕೆ, ಈ ಹ್ಯಾವಂಟ್ ವಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ? ನಾವು ಜನವರಿಯಿಂದ ಇಂಗ್ಲಿಷ್ ಅನ್ನು ಕಲಿಯುತ್ತಲಿಲ್ಲವೇ? ಕಲಿಯುತ್ತಿದ್ದೇವೆ, ಕಲಿಯುತ್ತಲಿಲ್ಲ, ಕಲಿಯುತ್ತಿದ್ದೇವೆಯೇ, ಕಲಿಯುತ್ತಲಿಲ್ಲವೇ? ನೋಡ್ರಿ, ಕಲಿಯುತ್ತಿದ್ದೇವೆ, ಕಲಿಯುತ್ತಲಿಲ್ಲ, ಕಲಿಯುತ್ತಿದ್ದೇವೆಯೇ, ಕಲಿಯುತ್ತಲಿಲ್ಲವೇ. ಕಲಿಯುತ್ತಲಿಲ್ಲ ನೆಗೆಟಿವ್, ಕಲಿಯುತ್ತಲಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕೆ ಈ ಲಾಸ್ಟ್ ಸೆಂಟೆನ್ಸ್ಗೆ ಏನ್ ಹೆಸರು ಕೊಡ್ತೀವಿ ಅಂದ್ರ ನೆಗೆಟಿವ್ ಇಂಟ್ರಾಗೇಟಿವ್ ಅಂತ ಹೆಸರು ಕೊಡ್ತೀವಿ. ಅಲ್ಲಿ ನಾವು ನೆಗೆಟಿವ್ನು ಹೇಳ್ತೀವಿ, ಇಂಟ್ರಾಗೇಟಿವ್ನು ಹೇಳ್ತೀವಿ. ಇಂಟ್ರಾಗೇಟಿವ್ ಯಾಕಂದ್ರ ಹ್ಯಾವ್ ಅನ್ನ ಮೊದಲು ತಂದಿವಿ, ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತರ್ತೀವಿ. ಓಕೆ, ಅದ್ರ ಜೊತೆಗೆ ನಾಟ್ ಅನ್ನ ಆಡ್ ಮಾಡಿ ನಾವು ಶಾರ್ಟ್ ಮಾಡಿವಿ. ಅದನ್ನ ಶಾರ್ಟ್ ಮಾಡಿದಾಗ ಶಾರ್ಟ್ ಆಗೇ ನೀವು ಪ್ರೊನೌನ್ಸ್ ಮಾಡ್ಬೇಕಂದ್ರೆ ಹ್ಯಾವಂಟ್, ಹ್ಯಾವ್ ನಾಟ್ ಅಂತ ಹೇಳ್ಬಾರ್ದು. ಹ್ಯಾವಂಟ್ ವಿ ಬೀನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ. ಎಲ್ಲಾ ಟೆನ್ಸ್ ನಲ್ಲಿನೂ ಸಹಿತ ಈ ಕೊನೆಯ ವಾಕ್ಯ, ಲಾಸ್ಟ್ ಸೆಂಟೆನ್ಸ್ 2 ಟೈಪ್ ಆಗುತ್ತ. ಇದು ಒಂದು ಟೈಪ್. ಇನ್ನೊಂದು ಟೈಪ್ ಏನಂದ್ರ ನೀವು ನಾಟ್ ಅನ್ನ ಶಾರ್ಟ್ ಮಾಡದೇನು ಹೇಳ್ಬಹುದು. ಹ್ಯಾವ್ ವಿ ನಾಟ್ ಅಂತ ಹೇಳ್ಬಹುದು, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಬಹುದು. ಹ್ಯಾವ್ ವಿ ನಾಟ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಸಿನ್ಸ್ ಜನವರಿ ಅಂತಾನು ಹೇಳ್ಬಹುದು. ಇಂಥವು ಸಾಕಷ್ಟು ವಾಕ್ಯಗಳನ್ನ, ನೀವು ಸಾಕಷ್ಟು ಸೆಂಟೆನ್ಸ್ ಗಳನ್ನ ಮಾತಾಡ್ತಿರ್ತೀರಿ ಕನ್ನಡದಲ್ಲಿ, ಆದ್ರೆ ಇದೇ ಸೆಂಟೆನ್ಸ್ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇವ ಧಾರವಾಡದಾಗ 10 ವರ್ಷ ಆತ್ರಿ ಧಾರವಾಡದಾಗ ಇದನ್ರಿ ಅಂತೀರಿ ನೀವು. ಕಾಮನ್ ಆಗಿ ಮಾತಾಡ್ತೀರಿ, 10 ವರ್ಷ ಆಯ್ತ್ರಿ ಧಾರವಾಡದಾಗ ಅದನ್ರಿ ಅಂತೀರಿ.
ಇದನ್ನ ಎರಡು ತರ ಹೇಳ್ಬೋದು. ನಿನ್ನೆ ಹೇಳಿದ್ನಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹಿ ಹ್ಯಾಸ್ ಲಿವ್ಡ್ ಇನ್ ಧಾರವಾಡ ಫಾರ್ 10 years ಅಂತಾನೂ ಅರ್ಥ. ಆ ಆ ಟೆನ್ಸ್ ಅನ್ನು ಹೇಳ್ಬೋದು. ಬಟ್ ಈ ಟೆನ್ಸ್ ಸೂಕ್ತ ಅದಕ್ಕೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಧಾರವಾಡ ಫಾರ್ 10 years. ನಾವ್ ಹೆಂಗ್ ಅಂದಿರ್ತೀವಿ ನೋಡ್ರಿ, ಮಾತಾಡೋದು ಕನ್ನಡದಲ್ಲಿ ಹೇಗೆ ಮಾತಾಡ್ತಿರ್ತೀವಿ, ಇಂಗ್ಲಿಷ್ ನಲ್ಲಿ ಹೇಗೆ ಬರ್ತದ ನೋಡ್ರಿ. ಅವ ಅವ 10 ವರ್ಷ ಆತ್ರಿ ಧಾರವಾಡದಾಗ ಅದಾನ್ರಿ. ಅವ 10 ವರ್ಷ ಆಯ್ತ್ರಿ ಧಾರವಾಡದಾಗ ಅದಾನ್ರಿ ಅಂದ್ರ ಅರ್ಥ ಅವನು 10 ವರ್ಷಗಳಿಂದ ಧಾರವಾಡದಲ್ಲಿ ವಾಸಿಸುತ್ತಿದ್ದಾನೆ. ಈ ತರ ಮಾತಾಡೋ ಬದಲಾಗಿ ನಾವ್ ಏನಂತಿರ್ತೀವಿ, ನಮ್ಮ ಪ್ರದೇಶದ ಭಾಷೆಯಕ್ಕೆ ಅನುಗುಣವಾಗಿ ಅವ 10 ವರ್ಷ ಆತ್ರಿ ಧಾರವಾಡದಾಗ ಅದಾನ್ರಿ ಅಂತಿರ್ತೀವಿ. ಅದನ್ನ ಅನ್ನೋದು ವಾಸಿಸುತ್ತಿದ್ದಾನೆ ಅನ್ನೋದು ಅರ್ಥ ಕೊಡ್ತಿರ್ತದ. ನಮಗ್ ಗೊತ್ತಿರುದಿಲ್ಲ ಇದು ನಾವು ಕನ್ನಡ ಏನ್ ಮಾತಾಡ್ತಾ ಇದೀವಲ್ಲ ಇದೇ ಟೆನ್ಸ್ ಅದು ಅಂತ ನಮ್ಗೆ ಗೊತ್ತಾಗ್ತಿರುದಿಲ್ಲ. ಓಕೆ, ಲೈಕ್ ದಿಸ್. ಇವ ಏನು 2 ತಾಸ ಆಯ್ತ್ರಿ ರಾಮಾಯಣ ಓದಾಕತ್ತೇನ್ರಿ, ರಾಮಾಯಣ ಪುಸ್ತಕ ಓದಾಕತ್ತೇನ್ರಿ, 2 ತಾಸ ಆತ್ರಿ. ಹಿ ಹ್ಯಾಸ್ ಬೀನ್ ರೀಡಿಂಗ್ ರಾಮಾಯಣ ಫಾರ್ 2 hours. ಅವರ್ಸ್ ಬಂದಾಗ ಫಾರ್ ಅಂತ ಯೂಸ್ ಮಾಡ್ರಿ ಅಂತ ಹೇಳಿನಲ್ಲ. ಮಂತ್ಸ್ ಬಂದಾಗ ಫಾರ್ ಯೂಸ್ ಮಾಡ್ರಿ, ವೀಕ್ಸ್ ಬಂದಾಗ ಫಾರ್ ಯೂಸ್ ಮಾಡ್ರಿ, ಸೆಕೆಂಡ್ಸ್ ಬಂದಾಗ ಫಾರ್ ಯೂಸ್ ಮಾಡ್ರಿ. ಫಾರ್ ಎ ಲಾಂಗ್ ಟೈಮ್ ಇಂದ ಫಾರ್ ಯೂಸ್ ಮಾಡ್ಬೇಕು. ಓಕೆ, ಓನ್ಲಿ ಸಿನ್ಸ್ ಯಾವಾಗ ಯೂಸ್ ಮಾಡ್ಬೇಕು? ಟೈಮ್ ಇದ್ದಾಗ, ಇಸ್ವಿ ಇದ್ದಾಗ, ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಇದ್ದಾಗ, ಓಕೆ, ಎಸ್ಟರ್ಡೇ ಮಾರ್ನಿಂಗ್, ಎಸ್ಟರ್ಡೇ, ಟುಡೇ, ಟುಮಾರೋ ಇದ್ದಾಗ, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಇದ್ದಾಗ ಸಿನ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ಲೈಕ್ ದಿಸ್. ಈ ಮತ್ತು ತಿಂಗಳುಗಳು ಇದ್ದಾಗ ಅವುಗಳ ಹೆಸರು ಇದ್ದಾಗ ನಾವು ಸಿನ್ಸ್ ಅನ್ನ ಯೂಸ್ ಮಾಡಬೇಕು. ಈ ತರ ಸಾಕಷ್ಟು ವಾಕ್ಯಗಳನ್ನ ನೀವು ಕಟ್ಕೊಳ್ಬಹುದು. ಬಾರಿ ಇಂಟ್ರೆಸ್ಟಿಂಗ್ ಇದು. ಇಂಥವು ವಾಕ್ಯಗಳನ್ನ ಕನ್ನಡದಲ್ಲಿ ಬಹಳಷ್ಟು ಮಾತಾಡ್ತಿರ್ತೀವಿ ನಾವು. ಆದ್ರೆ ನನ್ನ ಕನ್ನಡದ ವಾಕ್ಯ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ನಮ್ಗೆ ಗೊತ್ತಾಗ್ತಿರೋದಿಲ್ಲ. ಅದಕ್ಕಾಗಿ ನಾವು ಅದನ್ನ ಮಾತಾಡ್ತಿರೋದಿಲ್ಲ. ಅಲ್ಲಿ ಮಾತಾಡೋದು ರೀತಿನ ಬೇರೆ, ನಾವು ಇಲ್ಲಿ ಕಲಿಸೋದು ರೀತಿನ ಬೇರೆ. ನೀವು ಹಾಗೆ ಮಾತಾಡ್ತಿರೋದಿಲ್ಲ. ನೀವ್ ಯಾರಿಗಾದ್ರೂ ಹೀಗೆ ಹೇಳ್ಕೊಡ್ತೀರಾ, ಅವನು 10 ವರ್ಷಗಳಿಂದ ಧಾರವಾಡದಲ್ಲಿ ವಾಸಿಸುತ್ತಿದ್ದಾನೆ ಅಂತೇಳಿ ಹಿಂಗ್ ಹೇಳ್ತೀರಾ ಇನ್ನೊಬ್ರಿಗೆ? ನೀವು ಹೇಳುವುದಿಲ್ಲ. 10 ವರ್ಷ ಆಯ್ತ್ರಿ ಧಾರವಾಡದಾಗ ಅದನ್ರಿ ಅವ ಅಂತ ಹೇಳ್ತಿರ್ತೀರಿ. ಸೊ ಅದಕ್ಕಾಗಿ ನೀವು ಆ ಕನ್ನಡ ನಿಮ್ಮ ಮಾತನ್ನ ಒಂದು ಸೆಂಟೆನ್ಸ್ ಅನ್ನಾಗಿ ಪರಿವರ್ತಿಸಬೇಕು. ಗ್ರಾಮ್ಯಾಟಿಕಲ್ ಆಗಿ ಸೆಂಟೆನ್ಸ್ ಅನ್ನ ಪರಿವರ್ತಿಸಬೇಕು. ಅವಾಗ ಆ ಸೆಂಟೆನ್ಸ್ ಏನ್ ಅರ್ಥೈಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಮತ್ತು ಯಾವ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ತಿಳಿದುಕೊಂಡು ನೀವು ಆ ಸೂತ್ರಕ್ಕೆ ಅನುಗುಣವಾಗಿ ನೀವು ಏನ್ ಮಾಡ್ಬೇಕು, ವಾಕ್ಯಗಳನ್ನ ಕಟ್ಕೊಳ್ಬೇಕು. ಓಕೆ, ನಾನು 1 ತಾಸಿನಿಂದ ಇಂಗ್ಲಿಷ್ ಗ್ರಾಮರ್ ಅನ್ನು ಬೋಧಿಸುತ್ತಿದ್ದೇನೆ. ಬೋಧಿಸುವ ಕ್ರಿಯೆ ಯಾವಾಗ ಚಾಲು ಆಗೈತೆ ಹೇಳ್ರಿ? 1 ತಾಸಿನ ಹಿಂದೆ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ 1 hour. ಫಾರ್ ಇಲ್ಲಿ ಇಂದ ರಿಂದ ಅನ್ನೋ ಅರ್ಥ ಬರ್ತಾವ ಸಿನ್ಸ್ ಫಾರ್ಗೆ. ನೋಡಿ, 1 ತಾಸಿನಿಂದ, ಇಂದ 10 ವರ್ಷಗಳಿಂದ, ರಿಂದ ಇಂದ ಹಿಂಗ ಹೇಳ್ತಿರ್ತೀರಿ. ಜನವರಿಯಿಂದ, ಸಿನ್ಸ್ ಫಾರ್ ರಿಂದ ಅನ್ನೋ ಅರ್ಥ ಕೊಡ್ತಿರ್ತಾವ. ಓಕೆ, ಇನ್ನಿಷ್ಟು ಸ್ಟಾರ್ಟಿಂಗ್ ಪಾಯಿಂಟ್, ಪೀರಿಯಡ್ ಆಫ್ ಟೈಮ್ ಅವೆಲ್ಲ ಹೇಳ್ತೀನಿ. ಅದು ಪ್ರಿಪೋಸಿಷನ್ ದಲ್ಲಿ ಅದ್ರ ಬಗ್ಗೆ ಸಿನ್ಸ್ ಫಾರ್ ಬಗ್ಗೆ ಇನ್ ಡೀಟೇಲ್ ಆಗಿ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಈಗ ಇದಕ್ಕೆ ಸೀಮಿತವಾಗಿ ನಾನು ಅದನ್ನ ತಗೊಳ್ತೇವೆ. ಓಕೆ, ಈ ಅರ್ಥದಲ್ಲಿ ನೋಡ್ರಿ, ನಾನು ಬೋಧಿಸುವ ಕ್ರಿಯೆ 1 ತಾಸಿನಿಂದ ಪ್ರಾರಂಭವಾಗಿದೆ. ಇನ್ನೂ ಮಾಡ್ತಾ ಇದ್ದೀನಿ ಅಂತ ಅರ್ಥ, ಸ್ಟಾಪ್ ಆಗಿಲ್ಲ. ನಾನು 1 ತಾಸಿನಿಂದ ಇಂಗ್ಲಿಷ್ ಗ್ರಾಮರ್ ಅನ್ನು ಬೋಧಿಸುತ್ತಿದ್ದೇನೆ. ನೀವು 1 ತಾಸಿನಿಂದ ಇಂಗ್ಲಿಷ್ ಗ್ರಾಮರ್ ಅನ್ನು ಕೇಳುತ್ತಿದ್ದೀರಿ. ಯು ಆರ್ ಲಿಸ್ನಿಂಗ್ ಟು ಇಂಗ್ಲಿಷ್ ಗ್ರಾಮರ್ ಫಾರ್ 1 hour, ಲೈಕ್ ದಿಸ್. ಓಕೆ, ಇಲ್ಲಿ ನೋಡ್ರಿ, ಇದನ್ನ ಕನ್ನಡದಲ್ಲಿ ಹೆಂಗ್ ಹೇಳ್ತೀವಿ? ಇಲ್ರಿ 1 ತಾಸ್ ಆತ್ರಿ ಅವ್ರು ಇಂಗ್ಲಿಷ್ ಹೇಳಾಕತ್ಯಾರ್ರಿ ಅಂತೀರಿ. 1 ತಾಸ್ ಆತ್ರಿ ಇಂಗ್ಲಿಷ್ ಹೇಳ್ತಾ ಇದಾರ್ರಿ. 1 ತಾಸ್ ಆತ್ರಿ ಇಂಗ್ಲಿಷ್ ಹೇಳ್ತಾ ಇದಾರೆ ಅಂದ್ರ ಅವರು 1 ತಾಸಿನಿಂದ ಇಂಗ್ಲಿಷ್ ಅನ್ನು ಕಲಿಸುತ್ತಿದ್ದಾರೆ, ಬೋಧಿಸುತ್ತಿದ್ದಾರೆ. ನೀವು ಬೋಧಿಸುತ್ತಿದ್ದಾರೆ, ಕಲಿಸುತ್ತಿದ್ದಾರೆ ಅಂತಾನು ಹೇಳುವುದಿಲ್ಲ, ಹೇಳಾಕತ್ಯಾರ್ರಿ ಅಂತೀರಿ. ನೀವು ಹೇಳ್ತಾ ಇದ್ದಾರ್ರಿ ಅಂತ ಹೇಳ್ತೀರಿ. ಹೇಳುವುದು ಅನ್ನುವುದ ಅರ್ಥ ಕಲಿಸುವುದು, ಬೋಧಿಸುವುದು ಅನ್ನುವ ಅರ್ಥ ಕೊಡ್ತಿರ್ತದೆ. ನಮ್ಮ ಒಂದು ಗ್ರಾಮ್ಯ ಭಾಷೆಯಲ್ಲಿ ನಾವು ಆ ತರ ಮಾತಾಡ್ತಿರ್ತೀವಿ. ಸೊ ಈ ತರ ಸಾಕಷ್ಟು ವಾಕ್ಯಗಳನ್ನ ನಾವು ಕಟ್ಕೊಳ್ಬಹುದು. ಓಕೆ, ಅವರು 3 ತಿಂಗಳಿಂದ ಆ ಕೋಚಿಂಗ್ ಕ್ಲಾಸ್ಗೆ ಹೋಗುತ್ತಿದ್ದಾರೆ. ದೇ ಹ್ಯಾವ್ ಬೀನ್ ಇನ್ ಗೋಯಿಂಗ್ ಟು ದಟ್ ಕೋಚಿಂಗ್ ಕ್ಲಾಸಸ್ ಫಾರ್ 3 months, ಲೈಕ್ ದಿಸ್. ಈ ತರ ನೀವು ಬಹಳಷ್ಟು ಸೆಂಟೆನ್ಸ್ ಗಳನ್ನ ನೀವು ಡೈಲಿ ಮಾತಾಡ್ತಿರ್ತೀರಿ. ಅವ್ ಕನ್ನಡ ಸೆಂಟೆನ್ಸ್, ನನ್ನ ಕನ್ನಡದ ವಾಕ್ಯ ಏನ್ ಅರ್ಥೈಸ್ತಾ ಇದೆ,
ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ, ಯಾವ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಕನ್ಫರ್ಮ್ ಆಗುತ್ತಾನ ಇಂಗ್ಲಿಷ್ ಅನ್ನ ಮಾತಾಡಕ್ ಬರುದಿಲ್ಲ. ಓಕೆ, ಅದಕ್ಕಾಗಿ ಈ ಕನ್ನಡದ ಮೂಲಕ ಇಂಗ್ಲಿಷ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಪ್ಯೂರ್ ಇಂಗ್ಲಿಷ್ ಅನ್ನ ಕಲಿತೀರಿ ನೀವು, ಇಂಪೆಕೆಬಲ್ ಇಂಗ್ಲಿಷ್ ಅನ್ನ ಕಲಿತೀರಿ. ಸೊ ಅದಕ್ಕಾಗಿ ಇವುಗಳನ್ನ ರೂಢಿ ಮಾಡ್ಕೊಳ್ಬೇಕು. ನಾ ಮುಂದಿನ ಕ್ಲಾಸ್ದಲ್ಲಿ ಇವುಗಳ ಕುರಿತು ಅಥವಾ ಈ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಇನ್ನಷ್ಟು ನಿಮಗೆ ಏನು ಕ್ಲಿಯರ್ ಆಗತ್ತೆ. ದಿಸ್ ಈಸ್ ಒನ್ ಆಫ್ ದಿ ವಂಡರ್ಫುಲ್ ಚಾಪ್ಟರ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ದಿಸ್ ಮೀನ್ಸ್ ಟೆನ್ಸ್. ನೀವು ಟೆನ್ಸ್ ಅನ್ನ ಕಲಿತ್ರಿ ಅಂತಂದ್ರೆ ಸ್ವಚ್ಛವಾಗಿ ಕಲಿಬೇಕು, ಸುಮ್ನೆ ಕಲಿಯೋದಲ್ಲ. ಕಲಿತ್ರಿ ಅಂತಂದ್ರ ಮುಂದಿನ ಎಲ್ಲಾ ಗ್ರಾಮರ್ ಟಾಪಿಕ್ ಅರ್ಥ ಆಗ್ತಾವ ಮತ್ತು 50% ನಿಮಗೆ ಮಾತಾಡಕ್ ಬರ್ತದ. 50 ಇರಬಹುದು ಅಥವಾ 60 ಹೆಚ್ಚು ಕಡಿಮೆ, ಅಷ್ಟು ಪರ್ಸೆಂಟೇಜ್ ಮಾತಾಡಕ್ ಬಂದೇ ಬರ್ತದೆ ನಿಮಗೆ. ಅದಕ್ಕಾಗಿ ಟೆನ್ಸ್ ನಲ್ಲಿ ಪರ್ಫೆಕ್ಟ್ ಆಗ್ಬೇಕು. ಅದಕ್ಕೆ ನಾನು ಒಂದು ಟೆನ್ಸ್ ಅನ್ನ 3, 4, 5 ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಓಕೆ, ಅದು ಕನ್ನಡದ ಮೂಲಕ. ಸ್ವಲ್ಪ ಹೇಳ್ತಾ ಇದ್ದೀನಲ್ಲ ನಾನು ಮೇಲಿಂದ ಮೇಲೆ, ಕನ್ನಡದ ಮೂಲಕ ಕಲಿದು ಸ್ವಲ್ಪ ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ ಅಷ್ಟೇ. ಬಟ್ ನೀವು ಒನ್ಸ್ ಯು ಸ್ಟಾರ್ಟ್ ವಿತ್ ದಟ್ ಮೆಥಡ್, ನೀವು ಅದನ್ನ ಕೈ ಬಿಡುವುದನೇ ಇಲ್ಲ. ಅದು ಸ್ವಲ್ಪ ನಿಮಗೆ ಮೈಂಡಿಗೆ ಹತ್ತುತನ ಅಷ್ಟೇ. ಒಮ್ಮೆ ಮೈಂಡ್ ನಲ್ಲಿ ಒಮ್ಮೆ ನೀವು ಅರ್ಥೈಸಿಕೊಂಡ್ರಿ ಅಂದ್ರ ಅದನ್ನ ಬಿಡುದಿಲ್ಲ, ಮತ್ತು ಗೊತ್ತಾಗ್ಬಿಡ್ತದ, ಓ ಇಷ್ಟು ಈಸಿ ಇದೆ ಇದು ಇಂಗ್ಲಿಷ್ ಅಂತೇಳಿ. ಅದಕ್ಕಾಗಿ ತಪ್ಪದೆ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಹೋಗ್ರಿ. ನೀವು ಡೆಫಿನೆಟ್ ಆಗಿ ಇಂಗ್ಲಿಷ್ ಕಲಿತೀರಿ. ನೀವು ಮಾತಾಡಕ್ನು ಇಂಗ್ಲಿಷ್ ಬರ್ತದ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬಹಳ ಈಸಿಯಾಗಿ ಫೇಸ್ ಮಾಡ್ತಾರೆ ನೀವು. ಓಕೆ, ಮೊದಲ ನೀವು 5, 4 ತಗೊಳ್ತಾ ಇದ್ರ 25ಕ್ಕ, ಈ ಇಡೀ ಗ್ರಾಮರ್ ಕೋರ್ಸ್ ಅನ್ನ ನೀವು ಕೇಳಿದ್ರೆ, ವಾಚ್ ಮಾಡಿದ್ರೆ 100% 20, 22 ಕೆಳಗ ನಿಮಗೆ ಸ್ಕೋರ್ ಆಗುದನೇ ಇಲ್ಲ. 22 ಮೇಲೇನೆ ಆಗ್ತದ, ಅಥವಾ 20 ಮೇಲೇನೆ ಸ್ಕೋರ್ ಮಾಡ್ತೀರಿ ನೀವು 25ಗೆ. ಅದನ್ನ ಗ್ಯಾರಂಟಿ ಕೊಡ್ತೀನಿ ನಾನು. ಓಕೆ, ಅದಕ್ಕಾಗಿ ಸ್ಟಾರ್ಟಿಂಗ್ ನಿಂದ ಈ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಏನ್ ವಿಡಿಯೋಸ್ ಅದಾವಲ್ಲ, ಸ್ಟಾರ್ಟಿಂಗ್ ನಿಂದ ನೋಡ್ಕೊಂತ ಬರ್ರಿ. ಓಕೆ, ಇಷ್ಟು ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಹೆಚ್ಚಿನ ಉದಾಹರಣೆಗಳೊಂದಿಗೆ ನಾನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.